ಮಗನಿಗೆ ಸುಪಾರಿಯನ್ನ ಕೊಟ್ರ ಮಲತಾಯಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ನೂರಾರು ಕೋಟಿ ಆಸ್ತಿ ವಿಚಾರದಲ್ಲಿ ಈ ಅಟ್ಯಾಕ್ ಆಗಿದ್ಯಾ? ಮೊದಲ ಪತ್ನಿ ರೇಖಾ ನಿಧನದ ನಂತರ ಅನುರಾಧಾರನ್ನ ಮದುವೆಯಾಗಿದ್ರು ಮುತ್ತಪ್ಪರಯ್ಯವರು. ಸಾವನ್ನಪ್ಪುವ ಮುನ್ನ ತನ್ನ ಇಬ್ಬರು ಮಕ್ಕಳಿಗೆ ವಿಲ್ ಕೂಡ ಬರೆದಿದ್ರು ಮುತ್ತಪ್ಪರಯ್ಯವರು. ಮಗನಿಗೆ ಸುಪಾರಿ ಕೊಟ್ರ ರಿಕ್ಕಿ ರೈ ಮಲತಾಯಿ. ಮುತ್ತಪ್ಪರೈ ಎರಡನೇ ಪತ್ನಿಯಿಂದ ರಿಕ್ಕಿ ರೈಗೆ ಸುಪಾರಿ ಕೊಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಾಕೇಶ್ ಮಲ್ಲಿ ಮತ್ತು ಅನುರಾಧ ಸುಪಾರಿ ನೀಡಿದ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ರಿಕ್ಕಿ ರೈ ಮೊದಲ ಪತ್ನಿ ತೀರ್ಕೊಂಡ ನಂತರ ಮತ್ತೊಂದು ಮದುವೆ ಆಗಿರ್ತಾರೆ. ಸೊ ಅದಾದ ನಂತರ ಅನುರಾಧ ಅವರು ಹಾಗೂ ಎಸ್ಟೇಟ್ ಕಂಪನಿ ವಿರುದ್ಧ ಬಸವರಾಜು ದೂರನ್ನ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ವಿಚಾರವಾಗಿಯೂ ಕೂಡ ಈ ಹಿಂದೆ ಒಂದಷ್ಟು ವಿವಾದಗಳಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ಆಯಾಮಗಳಲ್ಲಿ ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎರಡೆರಡು ಬಾರಿ ಫೈರಿಂಗ್ ಆಗಿದೆ ಇಲ್ಲಿ. ಸೊ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಿಕ್ಕಿ ರೈ ವಿದೇಶದಿಂದ ಬಂದಿದ್ ಯಾವಾಗ ಅನ್ನುವಂತಹ ಪ್ರಶ್ನೆ, ಅದರ ಜೊತೆಗೆ ಯಾವ ವಿಚಾರಕ್ಕೆ ಅವರು ವಾಪಸ್ ಬಂದಿದ್ರು, ವ್ಯವಹಾರಗಳು ಏನು ಅನ್ನುವಂತಹ ಪ್ರಶ್ನೆ, ಇತ್ತೀಚೆಗೆ ಯಾವುದಾದ್ರೂ ವ್ಯವಹಾರದಲ್ಲಿ ಗಲಾಟೆ ಆಗಿತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ರಾಮನಗರ ತಾಲೂಕಿನ ಬಿಡದಿ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಸ್ಥಳದಲ್ಲಿ ಯಾರ್ಯಾರಿದ್ರು ಈ ಘಟನೆ ಆದಂತಹ ಸಂದರ್ಭದಲ್ಲಿ, ಅಥವಾ ರಿಕ್ಕಿ ಮನೆಗೆ ಹೊಸದಾಗಿ ಯಾರಾದ್ರೂ ಕೆಲಸಕ್ಕೆ ಸೇರ್ಪಡೆ ಆಗಿದ್ರ, ಅವರೇನಾದ್ರೂ ಹಿಂಟ್ ಕೊಟ್ರ, ರಿಕ್ಕಿ ರೈ ಅವರು ಈಗ ಮನೆಯಿಂದ ಹೋಗ್ತಾ ಇದ್ದಾರೆ ಅಟ್ಯಾಕ್ ಮಾಡಬಹುದು ನೀವು ಅಂತ ಹೇಳಿ ಏನಾದ್ರೂ ಹಿಂಟ್ ಕೊಟ್ರ ಅನ್ನುವಂತಹ ಪ್ರಶ್ನೆ, ಮರ್ಡರ್ ಅಟ್ಯಾಕ್ ಯಾವ ರೀತಿಯಾಗಿ ಆಗಿರಬಹುದು ಅನ್ನುವಂತಹ ಪ್ರಶ್ನೆ, ಆಸ್ತಿಯಲ್ಲಿ ಸಮಪಾಲು ನೀಡುವಂತೆ ಕೇಸನ್ನ ಹಾಕಿದ್ರಂತೆ ಅನುರಾಧ ಅವರು. ಈಗಾಗಲೇ ವಿಲ್ ಬರ್ದಿದ್ರು, ಹೇಗೆ ಸಮಪಾಲು ನೀಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಗಲಾಟೆಗಳು ಕೂಡ ಆಗ್ತಾ ಇತ್ತಂತೆ ಫ್ಯಾಮಿಲಿ ಮಧ್ಯ. ಕೋರ್ಟ್ನಿಂದ ಆಸ್ತಿಯಲ್ಲಿ ಭಾಗ ನೀಡುವಂತೆ ಆದೇಶ ಕೂಡ ಆಗಿತ್ತು, ಭಾಗ ಕೊಡಬೇಕು ಅಂತ ಕೋರ್ಟ್ ಹೇಳಿತ್ತಂತೆ. ತನ್ನ ಪಾಲಿನ ಆಸ್ತಿಯನ್ನ ನಿತೇಶ್ ಎಸ್ಟೇಟ್ಗೆ ಮಾರಾಟ ಮಾಡಿದ್ರು ಅನುರಾಧ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ತನಿಖೆಯ ಸಂದರ್ಭದಲ್ಲಿ. ಈ ಆಸ್ತಿಗಳ ಮೇಲೆ ರಿಕ್ಕಿ ರೈ ಕೋರ್ಟ್ನಲ್ಲಿ ದಾವೆ ಕೂಡ ಹಾಕಿದ್ರು. ಇದೇ ವಿಚಾರವಾಗಿ ಮರ್ಡರ್ ಅಟ್ಯಾಕ್ ನಡೀತಾ ಗೊತ್ತಿಲ್ಲ, ತನಿಖೆ ಆಗ್ತಾ ಇದೆ. ತನಿಖೆ ಆದ ನಂತರ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಮುತ್ತಪ್ಪರೈ ಸಾವನ್ನಪ್ಪಿದ ನಂತರ ಲೀಗಲ್ ರೈಟ್ಸ್ಗಾಗಿ ಕೇಸ್ ಕೂಡ ದಾಖಲಾಗಿತ್ತು. ಲೀಗಲ್ ಆಗಿ ಏನೆಲ್ಲ ಇದೆಯೋ ಅದೆಲ್ಲದಕ್ಕೂ ಕೂಡ ನಾವು ಭಾಗಿ ಅನ್ನೋ ಥರ ಆಸ್ತಿಯಲ್ಲಿ ಸಮಪಾಲನ್ನ ನೀಡುವಂತೆ ಕೇಸ್ ಕೂಡ ಹಾಕಿದ್ರು ಅನುರಾಧ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ. ಮಲತಾಯಿಯೇ ಮಗನನ್ನ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ರಿಕ್ಕಿ ರೈಗೆ ಇದೀಗ ಮೂಗು ಹಾಗೂ ಬಲಭುಜಕ್ಕೆ ಗುಂಡು ತಾಕಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವರು ಏನೋ ಕಾರಲ್ಲಿ ಕೂತಿದಂತಹ ಸಂದರ್ಭದಲ್ಲಿ ಏನೋ ಕೆಳಗಡೆ ಬಿತ್ತಂತೆ, ಅದನ್ನ ಎತ್ಕೊಂಡು ತಲೆ ಎತ್ತೋಷ್ಟರಲ್ಲಿ ಫೈರ್ ಆಗಿದೆ. ಎರಡೆರಡು ಬಾರಿ ಫೈರ್ ಆಗಿರುವಂಥದ್ದು.